ಸಂಕೀರ್ತನ ಸಿನಿಮಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿದ್ದಂತ ದಾಸರ ಯತಿಗಳ ಸಮಾಗಮ. ನೋಡಿ ಇವಾಗ ಒಂಥರ ಸಂಕೆ ಹೂವಿನ ಬಣ್ಣ ಬಂತಲ್ವಾ, ಈ ಬೀಜ ಸೀದೋಗ್ಬಾರ್ದು, ಒಂದೊಂದ್ ಸೈಡು ಒಂದೊಂದ್ ತರ ಮಾಡ್ತಾರೆ. ನಮ್ಮನೇಲಿ ಅವತ್ತಿಂದ ಇದೇ ತರ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ಮಿಷನ್ ಇಂದ ಒಬ್ಬ ಸ್ಟೂಡೆಂಟ್ ಇಂದ ಟೈಲರಿಂಗ್ ಕ್ಲಾಸ್ ಶುರು ಮಾಡಿದೆ. ಇದು ಹುಳಿ ಅವಲಕ್ಕಿಗೆ ಬೇಕಾದ ಮುಖ್ಯವಾದ ಒಂದು ಸಾರಿನ ಪುಡಿ ರೆಡಿ ಆಯ್ತು. ಇದು ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿದ್ದು. ನೋಡಿ ಇವಾಗ ಕೆಳಗಿಂದ ತಗೊಂಡು ಹಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಿದೀವಿ ನೋಡಿ, ಪ್ರಸಾದ ರೂಪದಲ್ಲಿದೆ. ಚಪ್ಪಾಳೆ ಅದ್ಭುತ. ವಾಹ್, ಮಂತ್ರಾಲಯದಲ್ಲಿ ನಾವೆಲ್ಲ ನಿಮ್ಮ ಅಭಿಮಾನಿಗಳು. ಚಪ್ಪರಿಸ್ಕೊಂಡು ಹೇಳೋದು ತಿನ್ನೋದು ಎಲ್ಲ ನಮ್ಗೆ ಆಗ್ಲೇ ಮಾಡ್ಬೇಕನ್ಸುತ್ತೆ, ಮಾಡಿದೀವಿ ನಾವು ಎಷ್ಟು. ನಮಸ್ಕಾರ ವಿಶ್ವಪ್ರಭುಗಳಿಗೆ. ನೋಡಿ ಆಂಜನೇಯ ಪ್ರಭು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಇದ್ದೀವಿ. ಇಷ್ಟು ದೂರ ಯಾಕೆ ಬಂದ್ವಿ ಅಂದ್ರೆ ನಿಮಗೆ ನಮ್ಮ ಮಂತ್ರಾಲಯದ ಎಪಿಸೋಡ್ ಅನ್ನ ಜ್ಞಾಪಿಸ್ತೀನಿ. ಪರಿಮಳ ಪ್ರಶಸ್ತಿ ಸಮಾರಂಭಕ್ಕೆ ನಾವು ಹೋಗಿದ್ವಿ. ಅವತ್ತು ಮಠದ ಪ್ರಾಂಗಣದಲ್ಲಿ ದೇವಸ್ಥಾನದ ಒಳಗಡೆ ನಮಗೆ ಪದ್ಮಕಲಾ ಗುಂಡೂರಾವ್ ಅವರು ಸಿಕ್ಕಿದ್ರು. ರಾಘವೇಂದ್ರ ಮಹಾತ್ಮೆ ಪಾತ್ರಧಾರಿಗಳು. ಅವತ್ತು ಸಿಕ್ಕಾಗ ನಿಮಗೂ ನೆನಪಿದೆ, ಅವತ್ತು ನಮಗೆ ಆಹ್ವಾನ ಕೊಟ್ಟಿದ್ರು, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸಂಕೀರ್ತನ ಅಂತ ಹೇಳಿ. ಹಾಗೇನೆ ನಮ್ಮ ಮನೆಯಲ್ಲಿ ಅದ್ಭುತವಾದ ಒಂದು ರೆಸಿಪಿ ತೋರಿಸ್ತೀನಿ, ಹುಳಿ ಅವಲಕ್ಕಿ ಭಾಳ ಚೆನ್ನಾಗಿ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅವತ್ತು ಹೇಳಿದ್ವಿ, ಇವತ್ತು ನೆನ್ಪಿಟ್ಕೊಂಡು ಬಂದಿದ್ದೀವಿ. ಯಾಕಂದರೆ 24ನೇ ತಾರೀಕು ಅಣ್ಣವ್ರ ಬರ್ತ್ಡೇ ದಿನ ರಿಲೀಸ್ ಇದೆ ಸಿನಿಮಾ. ಬನ್ನಿ, ಅವ್ರ ಮನೇಲಿ ಎದುರುಗಡೆ ಇದೆ, ಹೋಗಿ ಮಾತಾಡ್ಸ್ಬಿಡೋಣ, ಆ ರೆಸಿಪಿ ನೋಡ್ಬಿಡೋಣ. ಹಾಗೇನೆ ವೀಕ್ಷಕರೇ ಬನ್ನಿ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಂತ್ರಾಲಯದಲ್ಲಿ ಸಿಕ್ಕಿದ್ರಿ, ಅದು ಒಳಗಡೆ ಪ್ರಾಂಗಣದಲ್ಲಿ. ಹೌದು, ಅಲ್ಲಿ ನೀವು ಮಾತು ಕೊಟ್ಟಿದ್ರಿ ಒಂದ್ಸತಿ ಬನ್ನಿ ಸಂಕೀರ್ತನ ನಿಮ್ಮ ಸಿನಿಮಾ ಬರ್ತಾ ಇದೆ, ನೀವೇ ಪ್ರೊಡ್ಯೂಸ್ ಮಾಡಿದ್ದು. ಹೌದು, ಹಾಗೆ ಹುಳಿ ಅವಲಕ್ಕಿ ತೋರಿಸ್ತೀನಿ ಅಂದ್ರಿ. ಇವತ್ತು ಸರಿಯಾದ ಸಮಯಕ್ಕೆ ಬಂದಿದೀವಿ. ಯಾಕಂದ್ರೆ ಅಣ್ಣವರು ಹುಟ್ಟಿದ ಹಬ್ಬದ 24 ದಿನ ರಿಲೀಸ್ ಅಂತ ಹೌದು ಹೌದು ಕರೆಕ್ಟ್ ಹೇಳಿದ್ರಿ. ಹುಳಿ ಅವಲಕ್ಕಿ ನೋಡ್ಬಿಡೋಣ. ನನ್ಗೆ ಯಾವಾಗ್ಲೂನುವೆ ನಿಮ್ ಅಡಿಗೆನ ನಾವು ನೋಡ್ತಾ ಇರ್ತೀವಿ. ಮನೆ ಮನೆ ರಸದೂಟ ನಮ್ ಮಗಳಿಗಂತೂ ತುಂಬಾ ಇಷ್ಟ, ಹಾಕ್ತಾ ಇರ್ತಾಳೆ. ಅವಾಗ ನಾವು ಎಲ್ಲ ನೋಡಿ ಅಹಲ್ಯಾಬಾಯಿ ಅವ್ರದ್ದು ನೀವ್ ಎಲ್ಲೆಲ್ಲಿ ಹೋಗಿದ್ದೀರೋ ಎಲ್ಲ ನೋಡಿದ್ವಿ. ಇವ್ರನ್ನೆಲ್ಲೋ ನೋಡಿದೀನಲ್ಲ ಎಲ್ಲೋ ನೋಡಿದೀನಲ್ಲ ಅಂತ ತುಂಬಾ ಜ್ಞಾಪಿಸ್ಕೊತಾ ಇದ್ದೆ. ಆಮೇಲೆ ಕೇಳಿದ ತಕ್ಷಣ ನೀವ್ ಹೇಳಿದ್ರಿ, ತಕ್ಷಣ ನನ್ಗೆ ಬಹಳ ಖುಷಿ ಆಗೋಯ್ತು. ಆಮೇಲೆ ನಮ್ ಸಿನಿಮಾ ಹಿಂಗ್ ಮಾಡ್ತಿದೀನಿ ಅಂತ ಎಲ್ರಿಗೂ ಹೇಳ್ತಾ ಇರ್ತೀನಲ್ಲ, ಹಂಗೆ ಹೇಳಿದ ತಕ್ಷಣ ಪಾಪ ನೀವು ಅಯ್ಯೋ ಬಿಡಿ ಅಮ್ಮ ಅದಕ್ಕೇನಂತ ಏನ್ಬಿಟ್ಟು ಅಲ್ಲೇನೆ ತಗೊಂಡು ಎಷ್ಟು ಚೆನ್ನಾಗಿ ನೀವು ಆ ಫೋಟೋ ಇದ್ ಮಾಡಿ ಅದನ್ನು ಎಲ್ಲಾ ಕಡೆ ಹಾಕಿದ್ರಿ. ಹೌದಾ? ಎಲ್ಲಾನು ರಾಯರ ಅನುಗ್ರಹ ಅನ್ಸುತ್ತೆ. ಅಲ್ಲಿಂದ ಇಲ್ಲಿ ನಮ್ಮನೆಗೆ ಕರೆಕ್ಟ್ ಆಗಿ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಳಗಡೆ ಹೋಗಿ ನೋಡೋಣ. ಓ ಖಂಡಿತ ಬನ್ನಿ, ಮೇಲ್ ಹೋಗೋಣ. ನಿಮ್ ಮನೆಗೂ ಬಂದ್ಬಿಟ್ಟು ಇವತ್ತು. ಬನ್ನಿ ಬನ್ನಿ, ತುಂಬಾ ಸಂತೋಷ. ಕೂತ್ಕೊಳ್ಳಿ. ಒಂದ್ ಸ್ವಲ್ಪ ಸಂಕೀರ್ತನ ಬಗ್ಗೆ ತಿಳ್ಕೊಂಡ್ಬಿಡೋಣ ಅಂತ ಆಸೆ ಆಯ್ತು. ಹಾಗೆ ಅಡಿಗೆ ಮನೆಗಂತೂ ಹೋಗ್ತೀವಿ. ಇದು ವಿಶೇಷವಾದ ಒಂದು ಸಿನಿಮಾ. ಇದು ಬಹಳ ವಿರಳ. ಅದು ನೀವು ಕೈ ಹಾಕಿದ್ರಿ ಅದ್ರ ಬಗ್ಗೆ. ಇದು ನೀವು ಮಾಡ್ತಿದ್ದೀರಾ ಅಂದ್ರಿ, ಬಟ್ ನಾನ್ ಮಾಡ್ತಿಲ್ಲ ಸರ್. ಕೃಷ್ಣ ಮಾಡಿಸ್ತಾ ಇದ್ದಾನೆ ನೋಡಿ, ಇಲ್ಲೇ ಇದ್ದಾನೆ. ನಾನು ನಿಮಿತ್ತ ಮಾತ್ರಳು ಅಷ್ಟೇ. ನನ್ ಜೊತೆ ಒಂದಷ್ಟು ಜನನ ಅವನೇ ಸೇರ್ಸಿದ್ದಾನೆ. ಪ್ರಹ್ಲಾದ್ ಅಂತ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ಮತ್ತೆ ಕಲಾ ಗಂಗೋತ್ರಿ ಮಂಜು ಅವರು ನಿರ್ದೇಶನ ಮಾಡಿದ್ದಾರೆ. ನಾನು ಆರ್ಟ್ ಡೈರೆಕ್ಷನ್, ಕಾಸ್ಟ್ಯೂಮ್ ಡಿಸೈನಿಂಗು, ಸ್ಟಿಚಿಂಗು, ಕೇಶಾಲಂಕಾರ, ನಟನೆ, ನಿರ್ಮಾಪಕಿ. ಅದು ನನ್ಗೆ ಸಿನಿಮಾ ಕೆಲ್ಸ ಆತರ ಅನ್ನಿಸ್ಲಿಲ್ಲ. ಇದು ಆ ಕಾಲದಲ್ಲೇ ಜೀವಿಸ್ತಿದ್ದೀನಿ ಅನ್ನಿಸ್ತು ನನಗೆ. ಅದೆಲ್ಲ ಈ ದೇವ್ರು ಕೊಟ್ಟಂತ ಕಲೆಗಳನ್ನ ಉಪಯೋಗಿಸ್ಕೊಳ್ಳಕ್ಕೆ ಒಂದು ಇದು ವೇದಿಕೆ ಅದು. ಮತ್ತೆ ಇದ್ರ ಜೊತೆ ವಿಜಯಭಾಸ್ಕರ್ ಅಂತ ಇವತ್ ನಮ್ಮ ಸಿನಿಮಾದೇ ರಿಲೀಸ್ಗೋಸ್ಕರ ಇದ್ ಮಾಡ್ತಾ ಇದ್ವಿ, ಅವರು ಬಂದಿದ್ದಾರೆ. ಹೌದು ಹೌದು, ಅವ್ರನ್ನೂ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ವಿಜಯಭಾಸ್ಕರ್ ಅಂತ, ಇವರು ನಮ್ಮ ಕೋ ಪ್ರೊಡ್ಯೂಸರು, ಜೊತೆಗೆ ನಮ್ಮ ಸಿನಿಮಾದ
ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಿದವರು ನಿರ್ವಹಣೆ ಎಲ್ಲ ಇವರು ಹೆಸರಿಗೂ ಒಳ್ಳೆ ವಿಜಯ ಭಾಸ್ಕರ್ಗೆ ವಿಜಯ. ಹೌದು ಸಿನಿಮಾ ಯೋಗನೇ ಇವರು ಮೊದ್ಲು ನಮಗ್ ಗೊತ್ತಿರ್ಲಿಲ್ಲ, ಪ್ರಹ್ಲಾದಿಂದ ಗುರ್ತಾದ್ರು. ಅವ್ರ ಯೋಗ ನಮ್ ಯೋಗ ಎಲ್ಲಾನು ದೇವ್ರು ಸಂಯೋಗ ಮಾಡಿದಾರೆ ಎಲ್ಲಾರು. ನಾನು ಅದೇ ವೀಕ್ಷಕರು ಹೇಳ್ಬೇಕು, ನಮ್ದು ಒಂದೇ ಒಂದು ಕಸುಬು ಏನ್ ಗೊತ್ತಾ, ಅಡಿಗೆ ಮಾಡೋದನ್ನ ಇಲ್ಲಿ ನಿಂತ್ಕೊಂಡು ಹೇಳಿ ಅಡಿಗೆ ಮನೇಲಿ ಹೋಗಿ ತೋರ್ಸೋದು. ಅದಕ್ಕೇ ಸುಸ್ತಾಗ್ಬಿಡ್ತೀನಿ. ಇವ್ರ ಕೈಲಿ ಎಷ್ಟು ಭಗವಂತ ಮಾಡಿಸ್ತಿದೆ ನೋಡಿ ಇವತ್ತು. ಜೊತೆಗೆ ಎಲ್ರು ಇದಾರ ಎಲ್ಲ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರವನ್ನು ನಟನೆನೂ ಮಾಡಿ ನಟನೆ ಸೇರಿಸಿ, ಅದು ಅವರ ಶಕ್ತಿ ಇಲ್ಲದೆ ಆಗೋದಿಲ್ಲ. ನಿಜವಾಗ್ಲು ನನಗೆ ಅದೇ ಅನ್ಸೋದು. ಎಲ್ರು ಕೇಳ್ತಾರೆ ಈ 70ನೇ ವರ್ಷದಲ್ಲಿ ನಿಮ್ಗೆ ಯಾಕೆ ಈ ಸಿನಿಮಾ ಬೇಕಾಗಿತ್ತು? ಇರ್ಬೋದು 15 ವರ್ಷದಿಂದ ಆಸೆ ಇತ್ತು ನನಗೆ ಇದನ್ನ ಮಾಡ್ಬೇಕು ಅಂತ, ಆದ್ರೆ ಅವಾಗೆಲ್ಲ ಒದಗ್ ಬರ್ಲಿಲ್ಲ. ಈ ಸಿನಿಮಾ ಉದ್ದೇಶ ಏನಪ್ಪಾ ಅಂದ್ರೆ ಅದೇ ಮರ್ತ್ಬಿಡ್ತಾ ಇದ್ದೆ ನಿಮ್ಗೆ ಹೇಳಕ್ಕೂ. ನೀವು ಕೇಳಿದ್ರಿ, ಸಂಕೀರ್ತನ ಸಿನಿಮಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿದ್ದಂತ ದಾಸರ ಯತಿಗಳ ಸಮಾಗಮ. ಅವಾಗಿದ್ದಂತ ಒಂದು ಏನಿತ್ತಪ್ಪ ಅಂದ್ರೆ ಎಲ್ಲಾರು ಮುತ್ತು ರತ್ನ ಅದಕ್ಕೆ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ಕಾಲಮಾನದಲ್ಲಿದ್ದಂತ ದಾಸರ ಯತಿಶ್ರೇಷ್ಠರ ಎಲ್ಲಾ ಸಮಾಗಮದ್ದು ಒಂದ್ ಕತೆ ಬರ್ದಿದ್ದೀನಿ. ಅದನ್ನ ಮಾಡೋಣ. ಇದುವರೆಗೂ ಯಾರು ಆತರ ಮಾಡಿಲ್ಲ. ಎಷ್ಟು ಕೀರ್ತನೆ ಆ ದೇವರನಾಮಗಳ ಮೂಲಕ ಸಮಾಜನ ಹೇಗೆ ತಿದ್ದುತ್ತಾ ಇದ್ರು ಇದೆಲ್ಲ ಸೇರಿಸಿ ಒಂದು ಕತೆ ರೆಡಿ ಮಾಡಿ ಮ್ಯೂಸಿಕ್ ಅನ್ನ ಪ್ರವೀಣ್ ಡಿ ರಾವ್ ಕೊಟ್ವಿ. ಅತ್ಯಂತ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಇದಕ್ಕೆ 16 ದೇವ್ರನಾಮ ಇದೆ, ಒಂದ್ ಟೈಟಲ್ ಸಾಂಗ್ ಇದೆ. 16 ದೇವ್ರನಾಮನು ಒಳ್ಳೊಳ್ಳೆ ಗಾಯಕರು ಹಾಡಿದ್ದಾರೆ. ಆಮೇಲಿಂದ ಇಷ್ಟೆಲ್ಲ ಆದ್ಮೇಲೆ ಕಲಾವಿದ್ರು ಬೇಕಲ್ಲ, ಅದನ್ನ ಶ್ರೀಧರ್ ಬ್ಯಾಸರಾದ್ರು ಪಾತ್ರಕ್ಕೆ ಯಾರು ಸರಿ ಹೋಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಒಪ್ಕೊಂಡ್ರು. ತುಂಬಾ ಚೆನ್ನಾಗಿ ಮಾಡಿದಾರೆ ಅವರುನುವೆ. ಶ್ರೀಧರು, ರಾಮಕೃಷ್ಣನ ನೀರ್ನಳ್ಳಿಗೆ ಹೋಗಿ ಒಪ್ಪಿಸ್ಕೊಂಡ್ ಬಂದಿದೀವಿ. ಆಮೇಲೆ ರಮೇಶ್ ಭಟ್ ಅವರು ಅಂತ ದೊಡ್ಡ ಹಿರಿಯರೆಲ್ಲ ತುಂಬಾ ಮೈ ಮರೆತು ನಟಿಸಿದ್ದಾರೆ ಅದರಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ನನ್ನ ಹುಟ್ಟೂರು. ಓ ಹೌದಾ, ಅವರೆಲ್ಲ ಬಂದಿದ್ರು. ಹಂಪಿ ಅಂದ್ರೆ ನಮಗೆ ಅದು ಒಂಥರ ರೋಮಾಂಚನ. ನಾವು ಅಷ್ಟೇ. ಸೊ ಇವತ್ತು ನೋಡಿ ಅಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಇವಾಗ ನಂದು ಕೂಡ ನೋಡ್ರಿ ಅಗಿರಿಬೊಮ್ಮನಹಳ್ಳಿ ನಮ್ಮ ಸೋದ್ರ ಮಾವನ್ ಮಗ. ಬಾ ಸರ್, ಇವ್ರು ಹೆಸರು ಗಿರೀಶ್ ಅಂತ, ನಮ್ಮ ತಾಯಿ ಅಣ್ಣನ್ ಮಗ. ನನಗೆ ವಾಲಂಟಿಯರ್ ಆಗಿ ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ. ನಮ್ನೆಲ್ಲಾ ಕಡೆ ಕರ್ಕೊಂಡು ಹೋಗೋದು, ಅವನು ತಿಳ್ಕೊತಾ ಇದ್ದಾನೆ ಎಲ್ಲಾನು. ನಾವೆಲ್ಲ ಈಗ 4 ಜನ 5 ಜನ ಆಗೋಗಿದ್ದೀವಿ. ಸೊ ಈಗ ನಾವು ನಿಮ್ಮ ಮನೆಗಂತೂ ಬಂದ್ವಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಕೈ ರುಚಿ ತೋರಿಸ್ಬೇಕು. ನೀವು ಹೇಳಿದ್ರಲ್ಲ ಹುಳಿ ಅವಲಕ್ಕಿ ಈಗ ದಿಢೀರ್ ಅಂತ ಮಾಡಿಟ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಯಾಕೆ ಅಂದ್ರೆ ಟೂರ್ಗಳು ಹೋದಾಗ ಇದಕ್ಕೆಲ್ಲ ಬೇಕಾಗುತ್ತಲ್ವಾ, ಸುಲಭವಾಗಿ ಮಾಡ್ಕೋಬಹುದು. ಅದಕ್ಕೆ ಮುಂಚೆ ಸಾರಿನ ಪುಡಿ ಮಾಡ್ಬೇಕಾಗುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಅದು ಉಪಯೋಗನೇ. ಸರಿ, ಬನ್ನಿ. ನಿಮ್ದು ಹಳೆ ಫೋಟೋ ಇದೆಲ್ಲ ಫ್ಯಾಮಿಲಿ. ಹೌದು, ನನಗೆ 3 ಜನ ಹೆಣ್ಮಕ್ಳು ಅಳಿಯಂದ್ರು, ಆ ಮೊಮ್ಮಕ್ಳುಗಳು. ಇದು 18 ವರ್ಷದ ಫೋಟೋ. ಇಲ್ಲಿ ಎಲ್ಲ ಇಟ್ಕೊಂಡಿದ್ರಿ ಇಂಗ್ರೀಡಿಯೆಂಟ್ಸ್. ನಮ್ಗೆ ಎಷ್ಟು ಕೆಜಿಗೆ ಮಾಡ್ತಿದೀವಿ ಅಂತ ಸರ್, ನಾನೀಗ ಈ ಹುಳಿ ಅವಲಕ್ಕಿ ಮಾಡ್ಬೇಕಾದ್ರೆ ಸಾರಿನ ಪುಡಿಲಿ ಮಾಡ್ತೀವಿ. ಫಸ್ಟ್ ಒಂದು ಸಾರಿನ ಪುಡಿ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೀಕ್ಷಕರಿಗೆ ಅದನ್ನು ಕಲ್ತಂಗಾಗುತ್ತೆ. ಎಲ್ಲಾ ಕಡೆನೂ ಸಾರು ಇಷ್ಟಪಡ್ತಾರೆ. ಇದು ನಮ್ದು ಮಾತೂರ್ ಸಾರು ಸ್ಪೆಷಲ್ ಅಂತ, ಆಯ್ತಾ? ಅದಕ್ಕೋಸ್ಕರ ಇದು ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ಮಗಳು ಅವ್ರಗಳೆಲ್ಲಾರಿಂದ ನಾನ್ ಕಲ್ತ್ಕೊಂಡಿದ್ದು. ನಾನು ಯಾಕೆಂದ್ರೆ ಲೇಟ್ ಆಗಿ ಅಡಿಗೆ ಶುರು ಮಾಡಿದವಳು. 50ನೇ ವರ್ಷಕ್ಕೆ. ಅಲ್ಲಿ ತನಕ ಸುಮ್ನೆ ಸಿಂಪಲ್ ಆಗಿ ಅಡಿಗೆ ಮಾಡಕ್ ಬರ್ತಾ ಇತ್ತು. ತುಂಬಾ ಅಡಿಗೆ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದು ಅದೆಲ್ಲ ಅಲ್ಲಿ ತನಕ ನಮ್ ತಾಯಿ ಮಾಡ್ತಾರೆ. ಒಬ್ರು ನನ್ಗಿರೋರು, ಆದ್ರಿಂದ ಏನು ಯೋಚನೆ ಇಲ್ಲ. ಇದೇ ಪುಡಿನ ದಿಢೀರ್ ಅವಲಕ್ಕಿಗೂ ಉಪಯೋಗಿಸ್ಬೋದು. ಹುಳಿ ಅವಲಕ್ಕಿಗೆ, ಸಾರು ಮಾಡಕ್ಕೆ, ಬೇಳೆ ಸಾರು ಮಾಡ್ತೀವಲ್ಲ ಅದಕ್ಕೆ, ಆಮೇಲಿಂದ ಪುಳಿಯೋಗರೆ ಗುಜ್ಜು, ಅದಕ್ಕೂ 3ಕ್ಕೂ ಇದು ಉಪಯೋಗ. ನೋಡಿ, 1/4 kg ಒಣಮೆಣಸಿನ್ಕಾಯಿ, ಅಂದ್ರೆ ಬ್ಯಾಡಗಿ ಖಾರ ಬೇಕಾದವರು ಇದ್ರಲ್ಲಿ ಒಂದ್ ಸ್ವಲ್ಪ ತೆಕ್ಕೊಂಡು ಒಂದ್ 100 ಗ್ರಾಮ್ ಖಾರದ್ ಹಾಕೋಬಹುದು, ಗುಂಟೂರು ಹಾಕೋಬಹುದು. 1/4 kg ಧನಿಯಾ, 2 ಸಮ ಇರ್ಬೇಕು, ಸಮ. ಆಮೇಲೆ ಇದಕ್ಕೆ 50 ಗ್ರಾಮು ಮೆಣಸು, 25 ಗ್ರಾಮು ಸಾಸಿವೆ,
ಜೀರಿಗೆ ಒಂದು 100 ಗ್ರಾಮ್, ಮೆಂತ್ಯನೂ 100 ಗ್ರಾಮ್. ಮೆಂತ್ಯ ಒಂದ್ 4 ಕಾಳು ಜಾಸ್ತಿನೇ ಹಾಕೊಳ್ಳಿ ಆಯ್ತಾ. ಕೆಲವರು ಜೀರಿಗೆ ಜಾಸ್ತಿ ಹಾಕೋತಾರೆ, ನಾವು ಮೆಂತ್ಯನ ಹಾಕೋತೀವಿ. ಆಮೇಲೆ ಕರಿಬೇವಿನ ಸೊಪ್ಪು ಆಯ್ತಾ. ಆಮೇಲಿಂದ ಇಂಗು, ಆಮೇಲೆ ಅರಿಶಿನ, ಇದು ಮನೆಯಲ್ಲಿ ಮಾಡಿರೋ ಅರಿಶಿನ. ಆಮೇಲೆ ಎಣ್ಣೆ, ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಆಯ್ತಾ. ಆದ್ರೆ ಈ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು ಈ ತರ ನೋಡಿ. ಕಟ್ ಮಾಡ್ಕೊಂಡ್ರೆ ಈ ಬೀಜ ಬರುತ್ತಲ್ಲ, ಈ ಬೀಜನ ಒಂದು ಬಂಗಾರದ ಬಣ್ಣ ಬರ್ಬೇಕಿದು. ಅವಾಗ ಇದ್ ಮಾಡ್ಕೊಂಡ್ಬಿಡ್ಬೇಕು. ಜೀರಿಗೆ ಹುರ್ಕೊಂಡ್ಬಿಡ್ತೀನಿ. ಬಾಣ್ಲಿ ಕಾದಿದೆ, ಅದಕ್ಕೆ ಜೀರಿಗೆ ಹುರ್ಕೊಂಡ್ಬಿಡ್ತೀನಿ. ಆಮೇಲೆ ನಾವು ಎಷ್ಟು ಬೇಕಾದ್ರೆ ಪುಡಿ, ಎಷ್ಟು ಬೇಕೋ ನಾವು ಅವಲಕ್ಕಿಗೆ ಅಷ್ಟು ಮಾಡ್ಕೋಬೋದು. ಚಟಪಟ ಅನ್ನುವಾಗ ತೆಗೆದು ಹಾಕೊಂಡ್ಬಿಟ್ರೆ ಶಬ್ದ ಶುರುವಾಯ್ತು. ಇಷ್ಟು ಸಾಕು, ಗಮ್ಮಂತ ಇದೆ ಅಲ್ವಾ. ಇವಾಗ ಸಾಸಿವೆ ಇದು 25 ಗ್ರಾಮ್ ಇದೆ ನೋಡಿ. ಸಾಸಿವೆ ಸಿಡಿತಾ ಇದೆ. ಈಗ ಮೆಂತ್ಯನು 100 ಗ್ರಾಮ್ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಇದೆ. ನೋಡಿ ಇವಾಗ ಒಂಥರ ಸಂಪಿಗೆ ಹೂವಿನ ಬಣ್ಣ ಬಂತಲ್ವಾ, ಗಮ್ ಅಂತ ಇದೆ. ಇದನ್ನೂ ಹಾಕೊಂಡ್ಬಿಡೋಣ. ಕೊತ್ತಂಬರಿ, ಮೆಣಸು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅದಕ್ಕೆ ತುಪ್ಪ ಹಾಕ್ಬೇಕು, ಅದು ಉಷ್ಣ ಹೊಡೆಯುತ್ತಂತೆ. ಇದು ಬ್ಯಾಡಗಿ ಮೆಣಸಿನಕಾಯಿ ಸಮ ಪ್ರಮಾಣ. ಎರಡು ಸಮ ಹಾಕೋಬೇಕು. ನಾವು ಖಾರ ಜಾಸ್ತಿ ಬೇಡ ಅನ್ನೋರು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬಹುದು. ಏನಾದ್ರು ಇವಾಗ 1 kg ಮಾಡ್ಬೇಕು ಅನ್ಕೊಳ್ಳಿ, ಅವಾಗ 3/4 kg ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ, ಅಥವಾ 100 ಗ್ರಾಮ್ ಕಮ್ಮಿ 1 kgಗೆ ಅನ್ಕೊಳ್ಳಿ, 200 ಗ್ರಾಮು ಇದನ್ನ ಹಾಕೋಬಹುದು ಗುಂಟೂರು ಮೆಣಸಿನ್ಕಾಯಿ. ಈಗ ಪಾತ್ರಧಾರಿಗಳು ಅದು ನನಗೆ ಆಗ್ಬಿಡ್ಲಿ, ನಿಮ್ಮ ಸಿನಿಮಾದ ಪಾತ್ರಧಾರಿಗಳು ಯಾರ್ಯಾರು ಮುಖ್ಯವಾಗಿ ಪಾತ್ರ ನಿರ್ವಹಿಸಿದ್ದಾರೆ? ಇದರಲ್ಲಿ ಹಿರಿಯ ನಟರಾದ ಶ್ರೀಧರ್, ಆಮೇಲಿಂದ ರಾಮಕೃಷ್ಣ, ರಮೇಶ್ ಭಟ್, ಅವರು ತುಂಬಾ ಮೇಯ್ನು. ಆಯ್ತಾ? ಅದು ಆಯ್ತು, ಒಳ್ಳೆ ಪರಿಮಳ ಬರ್ತಾ ಇದೆ ಅಲ್ವಾ ನೋಡಿ. ಇದನ್ನು ಅಷ್ಟೇ ಜಾಸ್ತಿ ಇದಾಗಬಾರ್ದು, ಸೀದೋಗ್ಬಾರ್ದು. ಹೌದೌದು, ಕರೆಕ್ಟ್ ಆಯ್ತು. ಇವಾಗ ಹೀಗೆ ಮೆಣಸಿನ್ಕಾಯಿ ಹುರಿತೀನಲ್ಲ, ಸ್ವಲ್ಪ ಎಣ್ಣೆ ಹಾಕೋಬೇಕು. ಮೆಣಸಿನ್ಕಾಯಿಗೆ ಎಣ್ಣೆ ನೋಡಿ, ಒಂಚೂರು ಎಣ್ಣೆ ಹಾಕೊಂಡ್ರೆ ಘಾಟ್ ಬರಲ್ಲ. ಇದನ್ನ ಮೆಣಸಿನ್ಕಾಯಿನ ಯಾವಾಗ್ಲೂ ಕಟ್ ಮಾಡಿ ಹಾಕೋಬೇಕು. ಕಟ್ ಮಾಡಿ ಹಾಕೊಂಡಾಗ ನಿಮ್ಗೆ ಬೀಜ ಇರುತ್ತಲ್ಲ, ಈ ಬೀಜನ ನೋಡಿ, ಈಗ ಎರಡು ಇದ್ರಲ್ಲಿ ಹಿಂಗ್ ಮಾಡಿದಾಗ ಈ ಬೀಜ ಸೀದೋಗ್ಬಾರ್ದು. ಇದು ಒಂಥರ ಗೋಲ್ಡನ್ ಕಲರ್ ಬರ್ಬೇಕು. ಗೋಲ್ಡನ್ ಕಲರ್ ಬರೋವರೆಗೆ ನೀವು ಅಷ್ಟೇ ನೋಡಿ. ಬಂತು ನೋಡಿ. ಇವಾಗ ಇದನ್ನ ತೆಗೆದು ಮೆಣಸು ಹುರಿಬೇಕಾರೆ ಒಂಚೂರು ತುಪ್ಪ ಹಾಕೋಬೇಕು. ಮೆಣಸು 50 ಗ್ರಾಮ್, ಸಾಸಿವೆಗಿಂತ ಒಂಚೂರು ಜಾಸ್ತಿ. ಒಂದೊಂದ್ ಸೈಡು ಒಂದೊಂದ್ ತರ ಮಾಡ್ತಾರೆ. ನಮ್ಮನೇಲಿ ಅವತ್ತಿಂದ ಇದೇ ತರ ಮಾಡ್ಕೊಂಡ್ ಬಂದಿರೋದು, ತಲಾಂತರದಿಂದ ಅಂತಾರೆ ನೋಡಿ. ನಮ್ಗೇನಂದ್ರೆ ಒಂದೊಂದು ಇದನ್ನು ಒಂದೊಂದು ಟೇಸ್ಟ್ ಬರ್ಬೇಕು. ಬಿಸಿಬೇಳೆ ಬಾತೆ ಬೇರೆ ಟೇಸ್ಟ್, ವಾಂಗಿ ಬಾತೆ ಬೇರೆ ಟೇಸ್ಟ್, ಅದದೇ ರುಚಿ ಬರ್ಬೇಕು. ಅದು ಅನ್ಸದು. ಮೆಣಸು ಹಾಕೊಂಡೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ. ಎಷ್ಟು ಬೇಕಾದ್ರು, ನಮ್ಮ ಮನೆದು ಇಲ್ಲಿ ಮನೇಲಿ ಬಿಟ್ಟಿರೋದು. ಇವಾಗ ಕರ್ಬೇವಿನ ಸೊಪ್ಪು ಆಯ್ತು. ಇದಕ್ಕೆ ಒಂಚೂರು ಎಣ್ಣೆ ಹಾಕೊಳ್ಳೋಣ. ಇದಕ್ಕೆಲ್ಲ ಹಿಂಗು ಚೆನ್ನಾಗಿ ಹಾಕ್ಬೇಕು. ಗಮ್ಮಂತಿದೆ ನೋಡಿ. ಇದಕ್ಕೆ ಜೊತೆಗೆ ಅರಿಶಿನ
ಒಂದು ಸ್ಪೂನ್ ಅಷ್ಟು ಹಾಕೋಣ. ಆಯಿತು. ಇದೆಲ್ಲ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಇದೆಲ್ಲ ಆರಿದೆ ಈಗ. ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಸ್ವಲ್ಪನೇ ಹಾಕ್ಬೇಕು ಮಿಕ್ಸಿಗೆ. ಆಮೇಲೆ ಒಟ್ಟಿಗೆ ಬೆರೆಸ್ಕೊಳ್ಳೋಣ. ಸ್ವಲ್ಪ ತರ್ತರಿಯಾಗಿದೆ, ಇದನ್ನ ಒಂದ್ ಕಡೆ ಹಾಕೊಳ್ಳೋಣ. ವೀಕ್ಷಕರೇ, ಕಂಪ್ಲೀಟ್ ಪ್ರಾಸೆಸ್ ತೋರಿಸ್ತಾ ಇದ್ದಾರೆ ನೋಡಿ. ನಾವೆಷ್ಟು ಅದೃಷ್ಟವಂತರು ಇವತ್ತು. ನಾನು ಮದ್ವೆ ಆಗಿ ಬಂದ ತಕ್ಷಣ ನಾವು ಒಟ್ಟು ಕುಟುಂಬದಲ್ಲಿ ಇದ್ವಿ. ಆಗ ನಾನು ನೆಕ್ಸ್ಟ್ ರೋಡ್ ಅಲ್ಲಿ ಟೈಲರಿಂಗ್ ಹೇಳ್ಕೊಡ್ತಾ ಇದ್ರು. ನಮ್ ಕೆಲ್ಸದವಳಿಂದ ಕೇಳ್ಕೊಂಡೆ, ಯಾಕೆಂದ್ರೆ ಬೆಂಗಳೂರಿಗೆ ಹೋದ ತಕ್ಷಣ ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇತ್ತು. ಯಾಕೆ ಅಂದ್ರೆ ಟೈಲರಿಂಗ್ ಅನ್ನೋದು ಯೂಸ್ಫುಲ್ ಆರ್ಟ್. ಮನೇಲಿ ಇದ್ದು ಗಂಡ ಮಕ್ಳು ನೋಡ್ಕೊಂಡು ಏನಾದ್ರೂ ಸಂಪಾದನೆನೂ ಮಾಡ್ಬೋದು, ಇಲ್ಲ ಅಂದ್ರೆ ಖುಷಿಗೂ ಹೊಲಿಬೋದು. ನಾನು ಜೆಂಟ್ಸ್ ಗಾರ್ಮೆಂಟ್ಗೂ ಸೇರ್ಕೊಂಡೆ, ಆದ್ರೆ ಸರ್ಟಿಫಿಕೇಟ್ ಇಲ್ಲ ಎಲ್ಲೂನುವೆ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ ಹಂಗೆ ಟೈಲರಿಂಗ್ ಕ್ಲಾಸು ಹೊಲ್ಕೊಡೋದು ಎರಡೂ ಮಾಡ್ತಾ ಇದ್ದೆ. ಒಂದು ಮಿಷನ್ ಇಂದ ಒಬ್ಬ ಸ್ಟೂಡೆಂಟ್ ಇಂದ ಟೈಲರಿಂಗ್ ಕ್ಲಾಸ್ ಶುರು ಮಾಡಿದೆ. ಅವಾಗ ಇದಕ್ಕೆ ಎಲ್ಲೇ ಹೋದ್ರೂನುವೆ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಾರೆ. ನಾನು ಆಗ ಸರ್ಟಿಫಿಕೇಟ್ ಕೊಡ್ಬೇಕು, ನಾನು ITI ತೆಗಿಬೇಕು ಅಂತ. ಇವಾಗ ಎಲ್ಲ ಬೆರೆಸ್ಕೊಂಡು ಈ ರೀತಿ ಕಲಿಸ್ಕೊಂಡ್ಬಿಡೋದು. ಎಲ್ಲ ನಾವು ತರ್ತರಿಯಾಗಿ ಮಾಡ್ಕೊಂಡಿದೀವಲ್ವಾ, ಈಗ ಫೈನಲ್ ಆಗಿ ಒಂದ್ಸಲ ಹಾಕ್ಬಿಡೋದು. ಇದೆಲ್ಲ ಮತ್ತೆ ಹಾಕ್ಬಿಡೋದು. ಇನ್ನೂ ನುಣ್ಣಗ್ ಬೇಕಂದ್ರೆ ಇನ್ನೂ ಒಂದೆರಡು ಸುತ್ತು ತಿರುಗಿಸ್ಬಿಡೋಣ. ಇವಾಗ ಇಷ್ಟು ನುಣ್ಣಗಾಗಬೇಕಾ ನೋಡಿ, ಇವಾಗ ಇನ್ನೂ ನುಣ್ಣಗಾಯ್ತು. ಆಯ್ತಾ? ಇದೇ ತರ ಅಷ್ಟನ್ನು ಮಾಡ್ಕೊಂಡ್ಬಿಡೋಣ. ಇದೇ ತರ ಇಷ್ಟನ್ನು ಮಾಡ್ಕೊಂಡ್ಬಿಡೋಣ. ಓಕೆ. ಇವಾಗ ನೋಡಿ ಪುಡಿ ಇದೆಲ್ಲ ಆಯ್ತು. ಎಲ್ಲ ಆಯ್ತು. ಒಂದ್ ಪ್ರಮಾಣ ಹೇಳಿದೀನಲ್ಲ, ಹೌದೌದು. ಅದನ್ನ ಜಾಸ್ತಿ ಬೇಕಾದಾಗ ಅದನ್ನ ಡಬ್ಬಲ್ ಮಾಡ್ಕೊಂಡ್ರೆ ಅಷ್ಟೇ. ಇದು ಹುಳಿ ಅವಲಕ್ಕಿಗೆ ಬೇಕಾದ ಮುಖ್ಯವಾದ ಒಂದು ಸಾರಿನ ಪುಡಿ ರೆಡಿ ಆಯ್ತು. ಈ ಸಾರಿನ ಪುಡಿನೇ ನಾವು ತಿಳಿ ಸಾರ್, ಅದೇ ಬೇಳೆ ಸಾರು ಮಾಡ್ತೀವಲ್ಲ ಅದಕ್ಕೆ ಬಳಸೋದು. ಆಮೇಲಿಂದ ಪುಳಿಯೋಗ್ರೆ ಗೊಜ್ಜು ಮಾಡ್ತೀವಲ್ಲ ಇದನ್ನೇ ನಾವು ಹಾಕೋದು. ಅದಕ್ಕೆ ಎಲ್ಲ ಇಟ್ಕೊಂಡ್ಬಿಟ್ರಿ. ಈಗ ಹುಳಿ ರೆಡಿ ಆಗ್ಬೇಕು ನಮ್ದು, ಹುಳಿ ಅವಲಕ್ಕಿ. ಇವಾಗ ಮೊದಲನೇದಾಗಿ ಇದಕ್ಕೆ ಏನೇನ್ ಬೇಕು ಅಂದ್ರೆ ಗಟ್ಟಿ ಅವಲಕ್ಕಿ. ಅವಲಕ್ಕಿಗಳಲ್ಲಿ ಬೇಕಾದಷ್ಟು ವಿಧ ಇದೆ ಅಲ್ವಾ, ನಾವು ಗಟ್ಟಿ ಅವಲಕ್ಕಿ ತಗೊಳ್ಳೋಣ. ಗಟ್ಟಿ ಅವಲಕ್ಕಿ. ಹುಳಿ ಅವಲಕ್ಕಿ ಅಂದ್ಮೇಲೆ ಹುಣಸೆ ಹಣ್ಣು ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಹುಣಸೆ ಹಣ್ಣಿದೆ. ಇದು ಕೆಲವ್ರ ಪಾಪ ಹುಡ್ಕೊಂಡು ಅದೆಲ್ಲ ಕಷ್ಟ ಆಗುತ್ತೆ ಅಂದ್ರೆ ಹುಣಸೆ ಹಣ್ಣು ಪುಡಿನೂ ಸಿಕ್ಕತ್ತೆ, ಅದನ್ನು ಹಾಕೋಬಹುದು. ಬೆಲ್ಲ ಆಯ್ತಾ, ಇಂಗು, ಅರಿಶಿನ, ಮತ್ತೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ ಆಯ್ತಾ, ಆಮೇಲೆ ಒಣಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆಗಿದು, ಆಮೇಲೆ ಉಪ್ಪು, ಎಣ್ಣೆ ಒಗ್ಗರಣೆಗೆ. ಇದು ಸಾರಿನ ಪುಡಿ ಮಾಡಿಟ್ಕೊಂಡಿದೀವಿ. ನಾವೇನಾದ್ರು ಹುಣಸೆ ಹಣ್ಣು ಹಾಕ್ಬೇಕು ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಣಕೊಬ್ಬರಿನೂ ಹಾಕ್ಬೋದು, ತುಂಬಾ ದಿನ ಇಟ್ಕೊಳಕ್ ಆಗಲ್ಲ, ಅದೇನಾಗುತ್ತೆ ವಾಸನೆ ಬಂದ್ಬಿಡುತ್ತೆ. ಇದು ನಾವು ಎಷ್ಟು ನಮ್ ಫ್ರೆಂಡ್ಸ್ ಗಳಿಗೆ ಎಲ್ಲ ಮಾಡ್ಕೊಟ್ಟಿದೀವಿ ಗೊತ್ತಾ. ಫಾರಿನ್ ಹೋಗುವಾಗ, ಟೂರ್ಗಳು ಹೋಗುವಾಗ, ಈ ಯಾತ್ರೆಗಳು ಹೋಗುವಾಗ ಅವಾಗೆಲ್ಲ ಅವ್ರಷ್ಟು ನೆನೆಸ್ಕೋತಾರೆ ಎಲ್ಲಾರು. ಇದು ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿದ್ದು. ನಮ್ಮಮ್ಮನ ಫ್ರೆಂಡು ರಾಜಮ್ಮ ಅಂತಿದ್ರು, ಮನ್ನಿ ಅಂತಿದ್ವಿ ನಾವೆಲ್ಲ. ಅವರು ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದು. ನನ್ನಿಂದ ಇವಾಗ ಸುಮಾರು ಜನ ಕಲ್ತ್ಕೊಂಡ್ರು. ನಿಮ್ಮಿಂದ ಇವತ್ತು ನಾವು ಕಲ್ಕೊಂಡ್ವಿ, ಮತ್ತೆ ನಮ್ಮ ವೀಕ್ಷಕರಿಗೂ ಸಿಕ್ಬಿಡ್ತು. ಆಗ್ಲಿ ಏನ್ ಬರುತ್ತೋ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಹಂಚ್ಕೊಂಡು ಏನಿರುತ್ತೋ ಹಂಚ್ಕೊಂಡು ತಿನ್ಬೇಕು. ನಿಮ್ದು ರಸದೂಟನೇ ನಾವ್ ಎಷ್ಟೊಂದು ನೋಡಿ ಕಲ್ಕೊಂಡಿದೀವಿ. ಹಾಗೆ ನಾನ್ ನಿಮ್ಮನ್ನ ಮಂತ್ರಾಲಯದಲ್ಲಿ ಕಂಡಿಡ್ದಿದ್ದು. ಹೌದು. ಇಷ್ಟು ಹುರ್ಕೋಬೇಕಿದನ್ನ. ಇವಾಗ ಇದು ಗಟ್ಟಿ ಆಗತ್ತೆ. ಇದಾದಾಗ ಬಿಸಿ ಆರಿದ್ಮೇಲೆ ಒಂಚೂರು ಗಟ್ಟಿ ಆಗುತ್ತೆ.
ಈಗ ನೋಡಿ ಸ್ವಲ್ಪನೇ ಹಾಕೋಬೇಕು. ಈಗ ಮಿಕ್ಸಿ. ಎಷ್ಟು ಅವಲಕ್ಕಿ ಮಾಡ್ತಿದೀವಿ ನಾವು ಈಗ? ಸ್ವಲ್ಪ ಇಷ್ಟಿಷ್ಟು ಮಾಡ್ಕೊಂಡು ಈ ತರ ಇದಕ್ಕೆ ಹಾಕೊಳ್ಳೋಣ. ನೋಡಿ ಇಷ್ಟಿಷ್ಟೇ ಹಾಕೊಳ್ಳೋದು. ಒಂದ್ ಸುತ್ತು ಸುಮ್ನೆ ಹಿಂಗ ಅನ್ಕೊಳ್ಳೋದು. ಒಂದೇ ಸುತ್ತು. ಒಂದ್ ಸುತ್ತು ಸಾಕು, ಅಷ್ಟೇ. ಈಗ ಇದಕ್ಕೆ ಒಂಚೂರು ಹುಣಸೆ ಹಣ್ಣು, ಚೂರು ಉಪ್ಪು, ಒಂಚೂರು ಬೆಲ್ಲ, ಈ ಮೆಣಸಿನ ಪುಡಿ ಸ್ವಲ್ಪ ಹಾಕೊಂಡು, ಮೆಣಸಿನ ಪುಡಿ ನಿಮ್ಗೆ ಆಮೇಲೆ ಬೇಕಾದ್ರೂ ಹಾಕೋಬಹುದು. ನೋಡಿ ಇಷ್ಟೇ ಸಾಕು. ಈ ಒಂದು ಸ್ಪೂನ್ ಹಾಕೊಂಡ್ವಿ ಅಷ್ಟೇ. ಹೌದು. ನೋಡಿ ಫಸ್ಟ್ ಸೌಟ್ ಹಾಕ್ದೆ, ಅದು ನಮ್ಗೆ ಸರಿ ಹೋಗಲ್ಲ. ಕೈ ಅಂದಾಜೆ ಒಂಥರ ಸರಿ ಅನ್ಸುತ್ತೆ. ಏನ್ ಕೈ ತೊಳ್ಕೊಂಡಿರ್ತೀವಲ್ಲ. ಹೌದು. ಈಗ ಸ್ವಲ್ಪ ಜಾಸ್ತಿ ಹಾಕೊಂಡ್ವಿ, ಅದ್ರ ಪ್ರಮಾಣ ಪ್ರಕಾರನೇ ಬೆಲ್ಲ. ಅಷ್ಟೇ. ಆಮೇಲೆ ಕೊನೆಯಲ್ಲಿ ಎಲ್ಲ ಸರಿಗ್ ಮಾಡ್ಕೋಬಹುದು ನಾವು. ಬಟ್ ಸ್ವಲ್ಪ ಮಾಡ್ಕೊಂಡಾಗ ಪುಡಿಗಳೆಲ್ಲ ಬೆರೆಸ್ಕೋಬಹುದು. ಒಂದ್ ಸ್ವಲ್ಪ ಹೊತ್ತು ಕಷ್ಟಪಟ್ರೆ ಎಷ್ಟು ಚೆನ್ನಾಗ. ಆಮೇಲೆ ನೋಡಿ ಎಲ್ಲ ಆಯ್ತು ಇವಾಗ. ಇದನ್ನ ಇವಾಗ ಬೆರೆಸ್ಕೋಬೇಕು. ಈ ತರ ಕೈಯಲ್ಲಿ ಬೆರೆಸಿದ್ರೇನೆ ನೋಡಿ ಕೆಳಗಡೆಯಿಂದನೂ ಇದಾಗತ್ತೆ ಅಲ್ವಾ. ಇವಾಗ ನಾವು ಉಪ್ಪು, ಈ ಹುಳಿ, ಖಾರ 3 ನೋಡ್ಕೊಂಡು ಬೆರೆಸ್ಬೋದು. ಇವಾಗ ಇದಂತೂ ರೆಡಿ ಆಯ್ತು. ಇದರ ಮುಂದಿನ ಪ್ರೊಸೆಸ್ ನೆಕ್ಸ್ಟ್ ಒಗ್ಗರಣೆ. ಇದಿಷ್ಟು ರೆಡಿ ಇದೆ. ಬೇಕಾದವರು ಒಣಕೊಬ್ಬರಿನ ತುರ್ದು ಹಾಕೋಬಹುದು. ಆದ್ರೆ ಏನಾಗತ್ತೆ ಅಂದ್ರೆ ತುಂಬಾ ದಿನ ಇಡಕ್ಕಾಗಲ್ಲ. ಎಣ್ಣೆ ಚೆನ್ನಾಗಿ ಹಾಕ್ಬೇಕು ರೀ. 1/4 ಲೀಟರ್ ಆರು ಬೇಕು. 1/4 ಲೀಟರ್, 1 kg ಮೇಲೆ ಇದೆ. ಹಿಂಗು ಇದಕ್ಕೂ ಪುಡಿಗೂ ಹಾಕೊಂಡ್ವಿ ಅಲ್ವಾ. ಈಗ ಒಗ್ಗರಣೆಗೂ ಹಾಕೋಬೇಕು. ಹಿಂಗಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಇಡಿ. ಅದು ಅಷ್ಟೇ ಅವ್ರವ್ರ ಇಷ್ಟದಂಗ ಹಾಕೋಬಹುದು. ಕೆಲವ್ರಿಗೆ ಜಾಸ್ತಿ ಇಷ್ಟ. ಕಡ್ಲೆಕಾಯಿ ಬೀಜನೂ ಅಷ್ಟೇ, ಕೆಲವ್ರು ತುಂಬಾ ಇದ್ ಮಾಡ್ತಾರೆ. ಆಸೆ ಪಡ್ತಾರೆ. ಸಾರಿನ ಪುಡಿ ಆಂಟಿ ಹೇಳಿ ಹಿಂದಿದ್ರು. ಅವ್ರಿಗೆಲ್ಲ ಮನೆ ರಸದೂಟ ನೋಡಿ ಅಂದ್ಬಿಡ್ತೀನಿ ಅಷ್ಟೇ ಇವಾಗ ಅಲ್ವಾ. ಒಂದು ಫುಲ್ ರೆಸಿಪಿನೇ ಸಿಗುತ್ತೆ. ಹೌದು. ಅದೇ ಹೇಳಿದ್ದು, ಕೆಲವು ಸಲ ಒಂಚೂರು ಬೇಗ ತೆಗಿಯೋಣ ಅಂತ ತೆಗೆದ್ಬಿಟ್ರೆ ಕಟ ಆಗ್ಬಿಡುತ್ತೆ. ಇವಾಗ ಸರಿ ಹೋಗುತ್ತೆ. ಈಗ ಒಣಮೆಣಸಿನ್ಕಾಯಿ ಈಗ ಆರಿಸ್ಬಿಡ್ತೀನಿ. ಆರಿಸ್ಬಿಟ್ರಿ. ಈಗ ಒಣಮೆಣಸಿನ್ಕಾಯಿ 4-5 ಕಟ್ ಮಾಡಿ. ಇನ್ನೂ ಜಾಸ್ತಿ ಮಾಡಿ. ಆರಿಸ್ಬಿಟ್ಟು ಹಾಕ್ಬೇಕು. ಹೌದು ನೋಡಿ ಸಿಡಿಯುತ್ತೆ. ನೋಡಿದ್ರ ಇವಾಗ ಸರಿ ಹೋಯ್ತು. ಕರೆಕ್ಟ್ ಆಗೈತಿ. ಹುಳಿ ಅವಲಕ್ಕಿ ಒಂದು ರೂಪ ಬರುತ್ತೆ. ಈಗ ಒಂದು ರೂಪ ಬಂತು. ಇಲ್ಲೊಂದ್ ಸ್ವಲ್ಪ ಅರಿಶಿನ ಹಾಕ್ಬಿಡ್ತೀನಿ. ಅರಿಶಿನ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ದಾಗ ಅದೊಂದು ಇದಾದಂಗ ಆಗುತ್ತೆ. ಘಮ ಬಂದು ಬರುತ್ತೆ. ಏಪ್ರಿಲ್ 24ನೇ ತಾರೀಕು ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಸಂಕೀರ್ತನ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ನಾವ್ ಹೇಳೋದೇನು ಗೊತ್ತಾ, ನಮ್ಮಮ್ಮ ಹೇಳೋದು, ಪದಾರ್ಥ ಕರೆಕ್ಟಾಗಿ ಹಾಕ್ಬೇಕು, ಕೈ ಹಿಡಿಬಾರ್ದು ಅಂತ. ಇದ್ ನೋಡಿ, ಬೇಕಾದ್ರೆ ಇಷ್ಟ ಆದವ್ರ ಬರೀ ಬಾಯಿಗೆ ಹಂಗೇನು ತಿನ್ಬೋದು. ನೋಡಿ ಇವಾಗ ಕೆಳಗಿಂದ ತಗೊಂಡು ಹಿಂಗ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಲಾಸ್ಟ್ ಇವಾಗ ತಿನ್ಬೇಕಲ್ಲ. ಈಗ ಎಲ್ಲೋ ಟೂರ್ ಬಂದಿದೀವಿ ಅಥವಾ ಎಲ್ಲೋ ಹೋಗಿರುವಾಗ ನೋಡಿ ಇಷ್ಟ ಹಾಕೊಳ್ಳಿ. ಇದೇ ಎಷ್ಟೊಂದು ಒದಗುತ್ತೆ ಗೊತ್ತಾ, ಅರಳುತ್ತಲ್ಲ. ಹಾಕೊಂಡು ಇದು ತಣ್ಣೀರು.
ಅದು ನೀರೆಲ್ಲ ಹೀರ್ಕೊಂಡು ಹಾ. ಅವಲಕ್ಕಿ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ಸಾಕು. ಬದುಕಿದೇನು ಕನಕದಾಸರು ಹಾಡು ಕೇಳ್ತಾ ಇದ್ದೆ. ತಾಯಿ 1,000 ರೂಪಾಯಿ ಕೊಟ್ಟಿದ್ರು ಸೀರೆ ತಗೋ ಅಂತ. ಇಲ್ಲಿ 1,000 ಕಟ್ಬೇಕು ಅಂದ್ಬಿಟ್ರು ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಲ್ಲಿ. ಅವಾಗ ನಾನು ಯೋಚನೆ ಮಾಡಿದೆ, ನಾನ್ ತಗೊಂಡ್ರೆ ಒಂದೇ ಸೀರೆ, ITI ತೆಗೆದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೋದು, ಆಮೇಲೆ ಎಷ್ಟು ಸೀರೆ ಆಮೇಲೆ ನಾವು ಉಟ್ಕೋಬೋದಲ್ವಾ ಅಂದ್ಬಿಟ್ಟು ತಗೊಂಡೋಗಿ ಅಲ್ಲಿ ಕಟ್ಬಿಟ್ಟೆ. ಆಮೇಲೂ ನಮ್ಮ ಯಜಮಾನ್ರು ಬೇಡ ನಮ್ಮಂತವ್ರಿಗೆಲ್ಲ ಅಲ್ಲ ಅಂತ, ಇಲ್ಲ ನಾವು ಮಾಡ್ಬೇಕು, ಹೆಣ್ಮಕ್ಳಿಗೆ ಸರ್ಟಿಫಿಕೇಟ್ ಕೊಡ್ಲೇಬೇಕು ಅಂತ ಹಠ ಮಾಡಿ ಈ ITI ತೆಗ್ದಿದ್ದು. ಸಾವಿರಾರು ಜನ ಇದರಿಂದ ಇದ್ ಮಾಡಿದ್ರು, CCT ಟ್ರೈನಿಂಗ್ ಮಾಡಿದ್ರು. ಇವತ್ತೆಲ್ಲ ಕೆಲವರೆಲ್ಲಾನು ಟೀಚರ್ ಆಗಿದ್ದಾರೆ, ಫ್ಯಾಕ್ಟ್ರಿಗಳು ಇಟ್ಟಿದ್ದಾರೆ, ಕ್ಲಾಸ್ಗಳು ಮಾಡ್ತಾರೆ. ಆಸೆಗೋಸ್ಕರ ಸೀರಿಯಲ್ ಮಾಡಿದ್ದು, ಅದು ದೇವ್ರ ನಡೆಸ್ದ. ಅದಾದ್ಮೇಲೆ ಇವಾಗ ಸಿನಿಮಾ ಮಾಡಿದೆ. ಆಮೇಲಿಂದ ಈಗ ಕೊನೆಗೆ ದೇವ್ರು ನಿರ್ಮಾಪಕಿಯಾಗೂ ಮಾಡ್ಬಿಟ್ಟು. ಕರೆಕ್ಟ್. ಅದೇ ಉತ್ಸಾಹದಿಂದ ಇವತ್ತು ನಮಗೆ ಹುಳಿ ಅವಲಕ್ಕಿ ತೋರಿಸ್ಬಿಟ್ಟು. ಅಯ್ಯೋ, ಇದ್ ನೀವು ಇದ್ ಮಾಡ್ತಾ ಇರೋದು ನಮ್ಗೆ ಸಂತೋಷ ಅಲ್ವಾ? ನಮ್ಮ ಒಂದು ಇದನ್ನ ಗುರುತಿಸಿ ನೀವು ಬಂದು ಇಷ್ಟ್ರ ಮಟ್ಟಿಗೆ ಇದೆಲ್ಲ ತಗೊಳ್ತಿರೋದು ಇಷ್ಟು ಪೇಶನ್ಸ್ ಇಂದ. ನಾವು ಅದಕ್ಕೆ ಕರೆಕ್ಟ್ ಆಗಿ ಮಾಡದೇ ಇದ್ರೆ ಏನ್ ಪ್ರಯೋಜನ? ಇವಾಗ ಜಾಸ್ತಿ ಆಗ್ತಾ ಇದೆ, ಗೊತ್ತಾಗ್ತಾ ಇದೆಯಾ ನಿಮ್ಗೆ? ನೋಡಿದ್ರ, ನಾವು ಕಲಿಸಿದಾಗ ಇದ್ರ ಅರ್ಧ ಇತ್ತು, ಇವಾಗ ನೋಡಿ ಎಷ್ಟು ಎತ್ತರಕ್ಕೆ ಬಂದಿದೆ. ಹೌದಾ? ನೀರೆಲ್ಲ ಹೀರ್ಕೊಂಡು ಇದೊಂದು 4-5 ಜನಕ್ಕಂತೂ ಧಾರಾಳವಾಗಿ ಆಗುತ್ತೆ. ಈ ತರದ್ ಮಾಡ್ಕೊಂಡು ಹೋದ್ರೆ ಯಾರು ಬಿಡ್ತಾರೆ? ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಎಲ್ಲರೂ ಹೋಟ್ಲ್ ಬಿಟ್ಟು ಇದನ್ನೇ ತಿಂದಿದ್ದು. ಪ್ರತಿಯೊಂದು ಅಗಳ ಅನ್ನ ನಾವು ಟೇಸ್ಟ್ ಮಾಡ್ಬೇಕಂದ್ರೂ ಅದ್ರದ್ದೊಂದು ಪುಣ್ಯ ಇರಬೇಕು. ಇವತ್ತು ಇಲ್ಲಿದೆ ಈ ಹುಳಿ ಅವಲಕ್ಕಿ ಟೇಸ್ಟ್ ಮಾಡೋ ಒಂದು ಪುಣ್ಯ. ಡೈರೆಕ್ಟ್ ಅಪೋಸಿಟ್ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಿದ್ದೀವಿ ನೋಡಿ, ಪ್ರಸಾದ ರೂಪದಲ್ಲಿದೆ. ಚಪ್ಪಾಳೆ, ಅದ್ಭುತ. ವಾಹ್, ಈ ಒಂದು ಪ್ರಾಸೆಸ್ಸೇ ಭಾಳ ಸೈಂಟಿಫಿಕ್ ಆಗಿತ್ತು, ವೈಜ್ಞಾನಿಕವಾಗಿತ್ತು ಈ ಪ್ರಾಸೆಸ್ಸು. ಒಗ್ಗರಣೆ, ಉದ್ದಿನ ಬೇಳೆ ಎಲ್ಲ ಕುಟುಂಬ ಅಂತ. ಆ ರುಚಿ ಮೇನ್ ರೀ, ಹುಳಿ ಆಗಲಿ, ಆ ಬೆಲ್ಲದ ರುಚಿ ಆಗಲಿ, ಅದ್ಭುತವಾಗಿ ಎಲ್ಲ ಬ್ಲೆಂಡ್ ಆಗಿ ಸೂಪರ್. ಇದು ನೀವು ಮನೇಲಿ ಮಾಡ್ಕೊಂಡಿದ್ದಾದ್ರೆ ನಿಮ್ಗೆ ಕಾಮೆಂಟ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. 2 ಮಾತಿಲ್ಲ ಇದಕ್ಕೆ. ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಪಾತ್ರ ಮಾಡ್ತಾರೋ ಅಷ್ಟು ಅಚ್ಚುಕಟ್ಟವಾಗಿ ಇವತ್ತು ಅಡುಗೆನೂ ಮಾಡ್ತಾರೆ ಅಂತ ಗೊತ್ತಾಯಿತು. ಅದ್ಭುತ, ನಮಗೆ ಸಿಕ್ಕಿದ್ದವರೊಂದು ಅದೃಷ್ಟ. ಸೊ ಮುಂದಿನ ಸಂಚಿಕೆಯಲ್ಲಿ ಅವರು ಸಮಯ ಮಾಡಿಕೊಂಡು ಕೆಲವು ರೆಸಿಪಿ ತೋರಿಸಿ ನಾವು ಬಂದ್ಬಿಡ್ತೀವಿ ಇಲ್ಲಿ ಶೂಟ್ ಮಾಡೋಕ್ಕೆ ಅಂತ ಹೇಳ್ತಾ ಆಗಲಿ ಅಂತಿದ್ದಾರೆ. ಸೊ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಅಮ್ಮ, ನಮಗೆ ಕೇಳಿದ ತಕ್ಷಣ ನೀವು ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ ಸಂಕೀರ್ತನ ಬಗ್ಗೆ ಬಹಳ ಒಳ್ಳೆ ಮಾಹಿತಿ ಸಿಕ್ತು ನಮಗೆ. ಆ ಸಿನಿಮಾ ಈ ಥರ ಆಗಿದೆ ಅಂತ ಗೊತ್ತೇ ಇಲ್ಲ ನಮಗೆ. ವಿಜಯನಗರ ಸಾಮ್ರಾಜ್ಯದ್ದು. ಅದೇ ರೀತಿ ಮುಂದಿನ ಸಂಚಿಕೆಗಳು ಒಳ್ಳೊಳ್ಳೆ ರೆಸಿಪಿ ಕೊಡಿ. ಇವತ್ತು ನಮ್ಮ ಮನೆ ರಸೂಟ ಚಾನಲ್ ವತಿಯಿಂದ ಮತ್ತು ನಮ್ಮ ಕ್ಲೈಂಟ್ ಸರ್ರಾ ಮತ್ತು ಟೆರಾ ಅಂತ ಒಂದು ಪುಟ್ಟ ಕಾಣಿಕೆ. ತುಂಬಾ ಧನ್ಯವಾದಗಳು ಸರ್. ಮಂತ್ರಾಲಯದಲ್ಲಿ ನಾವೆಲ್ಲ ನಿಮ್ಮ ಅಭಿಮಾನಿಗಳು. ಯಾಕೆಂದ್ರೆ ನೀವು ಅಹಲ್ಯಾಬಾಯಿ ಅವ್ರದ್ದೆಲ್ಲ ಮಾಡಿ ತೋರಿಸ್ತಿರ್ತೀರಲ್ಲ, ನೀವು ಆಸೆ ಅದನ್ನ ಚಪ್ಪರಿಸ್ಕೊಂಡು ಹೇಳೋದು, ತಿನ್ನೋದು ಎಲ್ಲ ನಮ್ಗೆ ಆಗ್ಲೇ ಮಾಡ್ಬೇಕನ್ಸುತ್ತೆ. ಮಾಡಿದೀವಿ ನಾವು ಎಷ್ಟೋ, ಆಯ್ತಾ, ಬರ್ಕೊಂಡೋಗಿದ್ದೀನಿ ನಾನೆಲ್ಲನೂ. ಆ ಥರ ಇರುವಾಗ ಅಷ್ಟು ಇದಾಗಿರೋರು ನೀವು ಒಂಚೂರು ಜಂಬ ಇಲ್ಲದೆ ನಾನು ಯಾರು ನಿಮ್ಮನ್ನ ನೋಡಿದ್ದೀನಿ ಅನ್ಸುತ್ತಲ್ಲ ಅಂತ ಕೇಳಿದಾಗ ತಕ್ಷಣ ಇದು ಮಾಡಿದ್ರಿ, ಮತ್ತೆ ಸ್ಪಂದಿಸಿದ್ರಿ ನೀವು ತಕ್ಷಣ. ನಮ್ಮ ಸಿನಿಮಾಗೆ ನೀವು ರಸದೂಟದಲ್ಲಿ ಒಂದು ಪ್ರಚಾರ ಕೊಟ್ಟಿರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಎಷ್ಟೋ ಜನ ಆ ಥರ ಎಲ್ಲ ಇಷ್ಟನೇ ಪಡಲ್ಲ, ಇದು ಮಾಡಲ್ಲ. ಬಟ್ ನೀವು ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಇನ್ನೊಬ್ರಿಗೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ, ಅದನ್ನ ಎಷ್ಟು ಇದು ಮಾಡಿದ್ರು, ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮಗೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಂತ ಅದ್ಭುತ ರುಚಿ ರೀ ಅದು ಹುಳಿ ಅವಲಕ್ಕಿ. ಫಸ್ಟ್ ಟೈಮ್ ಅದು ನಿಮ್ಮ ಕೈ ರುಚಿ ಅದ್ಭುತವಾಗಿತ್ತು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೆಸಿಪಿ ಬರ್ತೀವಿ ನಾವು. ನಮ್ಮನೆ ಊಟಕ್ಕೆ ಬಂದ್ಬಿಡಿ, ರಸದೂಟನೇ ಮಾಡಾಕ್ಬಿಡೋಣ. ಅಡಿಗೆ ಒಟ್ಟಿಗೆ ರಸದೂಟ. ನಮಸ್ಕಾರ. ತುಂಬಾ ಧನ್ಯವಾದಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.